ಇವತ್ತು ವಿಶೇಷವಾಗಿ ನನಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಾಯಕರು ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಜವಲ್ಕರ್ ಅವರು ನೀವು ಬರಬೇಕು ಅಂತ ಹೇಳಿ ನನಗೆ ಆಹ್ವಾನ ಮಾಡಿದ್ದಾರೆ. ನಾನು ಇವತ್ತು ಪಕ್ಷದ ಪರವಾಗಿ ಹಲವಾರು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ಬಿಜೆಪಿಯ ಪ್ರಪಗಂಡ, ಸುಳ್ಳು ಪ್ರಪಗಂಡ ಜನರಿಗೆ ಅರ್ಥ ಆಗ್ತದೆ. ಕಳೆದ 10 ವರ್ಷದಿಂದ ನರೇಂದ್ರ ಮೋದಿ ಅವರು, ನಾನು ಭಾಳ ಸಲ ಹೇಳಿದ್ದೀನಿ, ಟಿವಿ ಮುಖಾಂತರ ಅವ್ರ ಪ್ರಚಾರ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಹಂಗಾಗಿ ಜನರ ಪರ್ಸೆಪ್ಷನ್ ಚೇಂಜ್ ಮಾಡ್ಲಿಕ್ಕೆ ಪುನಃ ಮತ್ತೊಮ್ಮೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಈ ಬಾರಿ ಖಂಡಿತವಾಗ್ಲೂ ನಮ್ಮ ಗ್ಯಾರಂಟಿಗಳು, ಆಮೇಲೆ ವಿಶೇಷವಾಗಿ ನರೇಂದ್ರ ಮೋದಿ ಸಾಹೇಬರ ಬಿಜೆಪಿ ಸರ್ಕಾರ ಸುಳ್ಳುಗಳು ನಮಗೆ ಬಾರಿ ಅನುಕೂಲ ಮಾಡ್ತಾ ಇದೆ. ಅಂದ್ರೆ ಈ ಬಾರಿ ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅಟ್ಲೀಸ್ಟ್ ಕನಿಷ್ಠ ಪಕ್ಷ 18ರಿಂದ 20 ಸೀಟ್ ಗೆಲ್ತಕ್ಕಂಥ ಸಾಧ್ಯತೆ ಕಾಣ್ತಾ ಇದೆ ಅಂತ ನಾನು ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ತಮ್ಮ ಮುಖಾಂತರ ನಾನು ಬಹಳಷ್ಟು ಸಲಿ ಬಿಜೆಪಿ ಮುಖಂಡರಲ್ಲಿ ನಾವು ಕನ್ಸ್ಟ್ರಕ್ಟಿವ್ ಆಗಿ ಡಿಬೇಟ್ ಮಾಡಬೇಕು, ಪಾಲಿಸಿ ಬಗ್ಗೆ ಡಿಬೇಟ್ ಮಾಡಬೇಕು, ಪ್ರೋಗ್ರಾಮ್ಸ್ ಬಗ್ಗೆ ಡಿಬೇಟ್ ಮಾಡಬೇಕು, GDP ಬಗ್ಗೆ ಮಾತನಾಡ್ಬೋದು, ಇನ್ಫ್ಲೇಷನ್ ಬಗ್ಗೆ ಮಾತನಾಡಬೇಕು, ಪ್ರೈಸ್ ಹೈಕ್ ಬಗ್ಗೆ ಮಾತನಾಡಬೇಕು. ಸೊ ಇಂಥ ಹಲವಾರು ಪ್ರಾಮಿಸಸ್ಗಳು ಏನು ಮಾತನಾಡಿತ್ತು ಬಿಜೆಪಿ, ಅದ್ರ ಬಗ್ಗೆ ಮಾತನಾಡ್ಬೇಕಂತ ಹೇಳಿ ನಾವು ಎಷ್ಟೋ ಸಲಿ ಮಾಧ್ಯಮ ಮುಖಾಂತರ ಅವ್ರಿಗೆ ಅಪೀಲ್ ಮಾಡ್ಕೊಂಡಿದ್ದೀವಿ. ಬಟ್ ಆಲ್ವೇಸ್ ಬಿಜೆಪಿ ಟೆನ್ಸ್ ಟು ಸ್ಪೀಕ್ ಮೋರ್ ಆನ್ ಕಾಂಟ್ರವರ್ಸೀಸ್. ಅವ್ರಿಗೆ ಯಾವುದೋ ಒಂದು ಕಾಂಟ್ರವರ್ಸಿ ಬೇಕು, ಕಾಂಟ್ರವರ್ಸಿ ಇಶ್ಯೂಸ್ ಮೇಲೆ ಮಾತನಾಡಿ ಎಲೆಕ್ಷನ್ ಮಾಡ್ತಕ್ಕಂಥದ್ದು ಅವರ ಶೈಲಿ ಇದೆ. ಹಂಗಾಗಿ ಇಲ್ಲಿವರೆಗೂ ಯಾರು ನಮಗೆ ಒನ್ ಡಿಬೇಟ್ ಆಗಿ ಕನ್ಸ್ಟ್ರಕ್ಟಿವ್ ಡಿಬೇಟ್, ಅಂದರೆ ನಾವೇನು 1-to-1 ಡಿಬೇಟ್ ಮಾಡ್ಬೇಕಂಬುದಲ್ಲ. ಸೊ ನಾವು ಕೇಳ್ತಕ್ಕಂಥ ಪ್ರಶ್ನೆ ಇನ್ನಾದರೂ ಇಲ್ಲಿ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಧಾರವಾಡನ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳು, ಪ್ರಮುಖವಾದಂಥ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಇನ್ನು ಜನರು ನಾವು ಕೂಡ ಹುಡ್ತಾನೆ ಇದ್ದೀವಿ. ಸೊ ಹಂಗಾಗಿ ಒಟ್ಟಾರೆ ವಿಶೇಷವಾಗಿ ನಮ್ಮ 5 ಗ್ಯಾರಂಟಿಗಳು, ನಾವು UPA 1 UPA 2 ನಲ್ಲಿರ್ತಕ್ಕಂಥ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಇವತ್ತು ಇಂದಿರಾ ಗಾಂಧಿ ಅವರ ಕಾರ್ಯಕ್ರಮಗಳು, ವಿಶೇಷವಾಗಿ ವಿಡೋ ಪೆನ್ಷನ್ ವಾಸ್ ಸ್ಟಾರ್ಟೆಡ್ ಬೈ ಹರ್ ಫ್ರಮ್ ಜಮ್ಮು ಕಾಶ್ಮೀರ್ ಟು ಕನ್ಯಾಕುಮಾರಿ. ಆಗಿನ ಕಾಲದಲ್ಲಿ 50 ರೂಪಾಯಿ 20 ರೂಪಾಯಿ ಪೋಸ್ಟ್ ಆಫೀಸ್ ಮುಖಾಂತರ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ವಿಧವಾ ವೇತನ ನಮ್ಮದೇ ಇದೆ, 20 ಪಾಯಿಂಟ್ ಪ್ರೋಗ್ರಾಮ್ಗಳು ನಮ್ಮೇ ಇದ್ದಾವೆ. ಅಂಗವಿಕಲ ಮಹಾಶಾಸನ, ಸಂಧ್ಯಾ ಸುರಕ್ಷಾ, ಅಂಗವಿಕಲರ ಮಹಾಶಾಸನ, ವಿಡೋ ಪೆನ್ಷನ್, ಎಲ್ಲರಿಗಿಂತ ಹೆಚ್ಚಾಗಿ ನಮ್ದು 5 ಕಾರ್ಯಕ್ರಮ. ಇವೆಲ್ಲ 8 ಕಾರ್ಯಕ್ರಮಗಳು ಸೇರಿದ್ರೆ ನೇರವಾಗಿ ಇವತ್ತು ಬಡವ್ರ ಮನೆಗೆ 8ರಿಂದ 10 ಸಾವಿರ ರೂಪಾಯಿ ಹೋಗ್ತಾರೆ ಇವತ್ತು. ಸೊ ಕಳೆದ 10 ವರ್ಷದಿಂದ ಬಿಜೆಪಿಯಿಂದ 1 ರೂಪಾಯಿನೂ ಯಾವ ರೀತಿ ನಮ್ಮ ಬಡವರಿಗೆ ಬಿಲೋ ಪಾವರ್ಟಿ ಲೈನ್ ಇರ್ತಕ್ಕಂಥ 1 ರೂಪಾಯಿನೂ ಲಾಭ ಆಗಿಲ್ಲ. ಹಂಗಾಗಿ ಬಿಜೆಪಿ ಕಳೆದ 10 ವರ್ಷದಿಂದ ಇಟ್ ಹ್ಯಾಸ್ ಓನ್ಲಿ ಪ್ರೋಗ್ರೆಸ್ ಮೋರ್ ಆನ್ ಪ್ರೊಪಗಂಡ. ಯಾವ ರೀತಿ ಅಂತ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಧಾನ ಮಂತ್ರಿ ಅವರು ಆವಾಸ್ ಯೋಜನೆ ಅಂತ ಹೇಳ್ತಾರೆ, ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ನೀವು ಹೋಗಿ ರೈತರಿಗೆ ನೀವು ಮಾತನಾಡಿ ನೋಡ್ರಿ, ನಥಿಂಗ್ ಎಸ್ ಬೆನಿಫಿಟೆಡ್ ದಮ್ ಇನ್ ಟರ್ನ್. ಯಾವ್ಯಾವ ಫಸಲ್ ಬಿಮಾ ಯೋಜನೆಯಲ್ಲಿ ಪ್ರೈವೇಟೈಸ್ ಆಗ್ತಕ್ಕಂಥ ಕಂಪ್ನಿ 10 ಸಾವಿರ ಕೋಟಿ ಲಾಭ ಮಾಡಿದೆ. ಯು ಕ್ಯಾನ್ ಗೋ ಜಸ್ಟ್ ಗೂಗಲ್ ಚೆಕ್ ಮಾಡಿ ನೋಡಿ. ಯಾವುದೇ ಇನ್ಶೂರೆನ್ಸ್ ಕಂಪ್ನಿ ಕಳೆದ 5 ವರ್ಷದಿಂದ ಪ್ರೈವೇಟೈಸ್ ಆಗಿದೆ, ಆ ಇನ್ಶೂರೆನ್ಸ್ ಕಂಪ್ನಿಗಳು ಮಾಡಿರ್ತಕ್ಕಂಥ ಲಾಭಗಳು, ಅದಾನಿಯವ್ರ ಲಾಭಗಳು, ಅಂಬಾನಿಯವ್ರ ಲಾಭಗಳು, BSNL ಎಲ್ಲೂ ಹೋಯ್ತು, ಇಂಥ ಹಲವಾರು ಚರ್ಚೆಗಳು ನಾವು ಕರೆದ್ರು ಕೂಡ ಬಂದಿಲ್ಲ ನಮಗೆ. ಸೊ ಹಂಗಾಗಿ ಇದನ್ನ ನಾವು ಜನರ ಹತ್ರ ಒಯ್ತಾ ಇದ್ದೀವಿ. ಸಂಪೂರ್ಣ ನಂಬಿಕೆ ಇದೆ ಈ ಬಾರಿ ಜನರು ಆಲ್ ಓವರ್ ಇಂಡಿಯಾ ಅಂಡ್ ಎಸ್ಪೆಷಲಿ ಇನ್ ಕರ್ನಾಟಕ ದೇ ವಿಲ್ ಸ್ಟ್ಯಾಂಡ್ ಬೈ ಕಾಂಗ್ರೆಸ್ ಅಂತ ನಂಬಿಕೆ ಇದೆ ಅಂತ ಈ ಸಂದರ್ಭ ಕೇಳಿದ್ದೆ. ಬಿಕಾಸ್ ಹೌ ಯು ಇನ್ಫ್ಲುಯೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಬಿಕಾಸ್ ಇಫ್ ದ ರೈಟ್ ಇಶ್ಯೂಸ್ ಹ್ಯಾವ್ ಬಿನ್ ಡಿಬೇಟೆಡ್, ರೈಟ್ ಇಶ್ಯೂಸ್ ಯಾಕೆ ಡಿಬೇಟ್ ಆಗಬಾರ್ದು? ಈಗ ಅದಾನಿ ಪೋರ್ಟ್ದು 32 ಸಾವಿರ ಕೋಟಿ ಒಂದೇ ಜಾಗ ಡ್ರಗ್ಸ್ ಸಿಕ್ಕೈತೆ, ಇದೆಲ್ಲ ಇಶ್ಯೂ ಆಗಿದೆಯಾ? ಮೊಂಡ್ರಾ ಪೋರ್ಟ್ನಲ್ಲಿ ಪಾಬ್ಲೋಸ್ ಎಸ್ಕೋಬಾರ್ ಇನ್ ಸ್ಪ್ಯಾನಿಷ್ ಇದ್ದ ಅವನು ದೊಡ್ಡಷ್ಟು ಡ್ರಗ್ ಮಾಫಿಯಾ ಥ್ರೂಔಟ್ ದ ವರ್ಲ್ಡ್. ಅವನು 30 ಸಾವಿರ ಕೋಟಿ ಇಲ್ಲ, ಇವು ಒಂದೇ ಜಾಗದಲ್ಲಿ, ಅದು ಒಂದೇ ಇನ್ಸ್ಟೆನ್ಸ್ ನಲ್ಲಿ ಹೇಳ್ತಾರದು. ನಾನು ಕಳೆದ 10 ವರ್ಷದಿಂದ 3 ಲಕ್ಷ ಡ್ರಗ್ ದೇಶಕ್ಕೆ ಬಂದತ್ತೆ. IPL ನಾಗ ಎಷ್ಟು ಹುಡುಗರು ಸತ್ತೋಗ್ಯಾರ, ಎಷ್ಟು ಹುಡುಗರು ಸೂಸೈಡ್ ಮಾಡ್ಕೊಂಡಾರ, ಎಷ್ಟು ಡ್ರಗ್ ಪಾರ್ಟಿಗಳು ನಡೀತಾರೆ. ಡ್ರಗ್ಸ್ ಬರೋದು ಎಲ್ಲಿನ ಕಾರಣ? ಸೊ ಇವೆಲ್ಲ ಇಶ್ಯೂಸ್. ಸೋಷಿಯಲ್ ಎಜುಕೇಶನ್ ಪ್ರೈಸ್ ಹೈಕ್ ಎಷ್ಟಾಗಿದೆ, ಯಾರು ಮಾತನಾಡ್ತಾರೆ? ಅನ್ಎಂಪ್ಲಾಯ್ಮೆಂಟ್, IIT ಬಾಂಬೆ ಅಂಡ್ IIT ಮಡ್ರಾಸ್ 37% ಪೀಪಲ್ ಟುಡೇ ಡೋಂಟ್ ಹ್ಯಾವ್ ಜಾಬ್ಸ್. ಇದ್ರ ಬಗ್ಗೆ ಚರ್ಚೆ ಇದೆಯಾ? ಚರ್ಚೆ ಏನಿದೆ ಹೇಳ್ರಿ? ಮಾಧ್ಯಮದವ್ರು ಕೂಡ ವಿ ರಿಕ್ವೆಸ್ಟ್, ವಿ ನೋ, ಬಟ್ ಇಫ್ ದ ರೈಟ್ ಥಿಂಗ್ಸ್ ಇಸ್ ಅದೇ ಹೇಳಿದೆ ನಾನು. ರಾಹುಲ್ ಗಾಂಧಿ ಕೂಡ ಅಷ್ಟೇ ಸ್ಪೇಸ್ ಕೊಡ್ರಿ, ಕೊಡಲ್ಲ. ಬಿಕಾಸ್ ಟುಡೇ ನಾವು ರೊಕ್ಕ ಕೊಡ್ತೀವಿ ಅಂದ್ರೂ ಕೂಡ ಮಾಧ್ಯಮದ ನಮಗೆ ಪೇಡ್ ಅಡ್ವರ್ಟೈಸ್ಮೆಂಟ್ ಸಿಗಲ್ಲ. ಆ ಪರಿಸ್ಥಿತಿಯಲ್ಲಿ ನಾವಿದೀವಿ, ನಿಮ್ಗೆ ಗೊತ್ತಿದೆ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ರಿಯಾಲಿಟಿ. ಸೊ ಈ ಪರಿಸ್ಥಿತಿಯಲ್ಲಿ ಇದೀವಿ. ಡ್ರಾಕನ್ ಲಾ ಇದೆ. He wants to hold power and by hook or crook he wants to win on what? Influencing wrong way. So wrong way influence ಮಾಡ್ತಾರೆ ಜನಕ್ಕೆ. ರಾಂಗ್ ವೇ ಇನ್ಫ್ಲುಯೆನ್ಸ್ ಮಾಡೋದು ಈಸಿ ಅಲ್ರಿ ಜಾತಿ ಹೇಳೋದು. ಈಗ ಪದೇ ಯಾರನ್ನ ಭಾಷಣನಾಗೆ ಪ್ರಧಾನಮಂತ್ರಿಗಳು ಜೈ ಶ್ರೀರಾಮ್ ಅಂತಾನೆ ಕೂಗ್ತಾರೆ. ಇದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಲ್ವಾ? ಇಸ್ ಇಟ್ ನಾಟ್ ಅ ಮಾಡಲ್ ಕೋಡ್ ಆಫ್ ಕಂಡಕ್ಟ್? ಟಾರ್ಚ್ ಹಾಕ್ರಿ, ಇವೆಲ್ಲ ಹೇಳ್ರಿ, ರಾಮನ್ ಬಗ್ಗೆನೆ ಕೂಗೋದು, ಇದೆಲ್ಲ ಮಾಡಲ್ ಆಫ್ ಕೋಡ್ ಆಫ್ ಕಂಡಕ್ಟ್ ಅಲ್ಲ?
ಅಂದ್ರೆ ನಿಮ್ಮ ಪ್ರಕಾರ ಸರ್ವೆಗಳು ಸರಿ ಇದೆ ರಿಪೋರ್ಟ್. ಸರ್, ಈಗ ನೇಹಾ ಕೊಹ್ಲಿ ಪ್ರಕರಣ ಸಂಬಂಧಪಟ್ಟಂಗೆ ಪ್ಲೀಸ್ ಈಗ ಬಿಜೆಪಿ ಅವರು ಜೆ.ಪಿ. ನಡ್ಡಾ ಕೂಡ ಇರ್ತಾರೆ. ಸಿಎಂ ಡಿ.ಸಿ.ಎಂ ಸೌಜನ್ಯಕ್ಕಾದ್ರೂ ನನ್ನ ಜೊತೆ ಮಾತನಾಡಿಲ್ಲ ಅಂತ ನಿಮ್ ಕಾರ್ಪೊರೇಟ್ ಮಗಳೇ ಹೌದು ಹೌದು. ಯಾಕೆ ಈ ರೀತಿ? ಅಲ್ರಿ, ನಾನ್ ನಿಮ್ಗೆ ಒಂದ್ ಪ್ರಶ್ನೆ ಕೇಳಿದ್ ವ್ಯಾಲಿಡ್ ಇದೆ. ಇನ್ನೊಂದು ಪ್ರಶ್ನೆ ಹೇಳ್ತೇನೆ. ಅಲ್ಲಿ ಬೈ ಚಾನ್ಸ್ ಆ ಮುಸ್ಲಿಂ ಹುಡುಗ ಎಲ್ಲ ರಂಗೆ ಎಷ್ಟೋ ಸಲ ಮರ್ಡರ್ಗಳಾಗಿರೋದು. ಇದು ಇದೇ ಬಿಜೆಪಿ ಹೋಗ್ತಾರೆ. ಅಲ್ಲಿ ಬೇರೆ ಹಿಂದೂ ಹೆಣ್ಮಕ್ಳು ಕೊಲೆ ಆದ್ರೆ ರೂಪಾಯಿ ಅವ್ರಿಗೇನು ಹೋಗಲ್ಲ, ಸ್ಟ್ಯಾಂಡ್ ಇಲ್ವಾ? ಅವ್ರು ಬಂದಿದ್ದಾರೆ, ಕೇಳಿದ್ರೆ ಲೆಟ್ ಮೀ ಕಂಪ್ಲೀಟ್ ಸರ್. ಅವ್ರು ಬಂದಿರೋದು ಸ್ವಾಗತ ಇದೆ. ಬಟ್ ಯಾಕೆ ಬೇರೆ ಕಡೆ ಯಾಕೆ ಹೋಗಲ್ಲ? ಐ ಆಮ್ ಆಸ್ಕಿಂಗ್ ಯು, ಬೇರೆ ಕಡೆ ಯಾಕೆ ಹೋಗಲ್ಲ? ವೈ ಶುಡ್ ನಾಟ್ ದೇ ಗೋ ದೇರ್ ಆಲ್ಸೋ ನೋ ಅಂಡ್ ಟೆಲ್ ದ ಸೇಮ್ ಥಿಂಗ್? ಯತ್ನಾಳ್ ಸಾಹೇಬ್ರು ಬಂದು ಮಾತನಾಡಿದ್ರು. ಯತ್ನಾಳ್ ಸಾಹೇಬ್ರು ಆಕ್ಚುಲಿ ಗುಜರಾತ್ ಹೋಗ್ಬೇಕೀಗ. ಅಲ್ಲಿ ದಿನಕ್ಕೆ 6 ರೇಪ್ ಅದ ಹೆಣ್ಮಕ್ಳ ಮೇಲೆ. 13,13,000 ಹೆಣ್ಮಕ್ಳು ಕಾಣೆ ಇದ್ದಾರೆ. ಇದ್ರ ಬಗ್ಗೆ ಏನ್ ಮಾತನಾಡ್ತಾರೆ? ಆಗಿರ್ತಕ್ಕಂಥ ಇನ್ಸಿಡೆಂಟ್ಗೆ ಖಂಡನೆ ಇದೆ. ಈ ದೇಶದಲ್ಲಿ ಯಾರಿಗೂ ಆ ರೀತಿ ಆಗ್ಬಾರ್ದು. ಎಸ್ಪೆಷಲಿ ವಾಟ್ ನಮ್ಮ ನಿರಂಜನ್ ನಿರ್ಮಾಟ್ ಅವರು ನ್ಯಾಯ ಪ್ರಕರಣ ಇದೆ. ಇಟ್ ಹಸ್ ಪೇನ್ ಮೀ ಆಲ್ಸೋ ಪರ್ಸನಲಿ. ಇಟ್ ಇಸ್ ಪೇನ್ಫುಲ್ ಟು ಎವ್ರಿಬಡಿ. ವೈ ವಿಲ್ ಎನಿ ಗೌರ್ಮೆಂಟ್ ಪ್ರಮೋಟೆಡ್? ಆರ್ ವಿ ಸೋ ಸ್ಟುಪಿಡ್? ನಮಗೆ ತಲೆ ಇಲ್ವಾ? ನಮಗೆ ಕೆಲಸ ಇಲ್ವಾ? ಈ ತರ ಅಲಿಗೇಷನ್ಸ್ ಮಾಡ್ತಾರೆ ಅವರು. ವಿಲ್ ಅ ಗೌರ್ಮೆಂಟ್ ಇನ್ಸ್ಟಿಗೇಟ್ somebody to do that and we want to save him for what? And we are not here. ನಮಗೆ ಏನು ವ್ಯಾಲ್ಯೂನೇ ಇಲ್ಲ ನಮಗೆ ಆಸ್ ಅ ಪೊಲಿಟಿಕಲ್ ಪಾರ್ಟಿ. ಅಂಡ್ ವಾಟ್ ವೇ ವಿ ಗೆಟ್ ಬೆನಿಫಿಟ್ ಬೈ ಸಪೋರ್ಟಿಂಗ್ ಹಿಮ್? ಅವ್ರು ಸುಮ್ಮನೆ ಹೇಳ್ತಾನೆ ಹೋಗ್ತಾರೆ. ಇರ್ಬೇಕ್ರಿ, ಅಲಿಗೇಷನ್ಸ್ ಮಾಡ್ಬೇಕು, ಬಟ್ ಫಾರ್ ವಾಟ್? ದೇರ್ ಹ್ಯಾಸ್ ಟು ಬಿ ಸಮ್ ಕಾಮನ್ ಸೆನ್ಸ್ ಟು ದೆಮ್ ಆಲ್ಸೋ. ಅವರ್ ಚೀಫ್ ಮಿನಿಸ್ಟರ್ ವಿಲ್ ಸಪೋರ್ಟ್ ದೆಮ್. ಏನ್ರಿ ಮಾತಾಡ್ತಾರೆ ಸುಮ್ಮನೆ? ಏನೋ ಗೆಟ್ ಅವೇ ಇದೆ, ಅಡ್ವಾಂಟೇಜ್ ಇದೆ, ಸುಮ್ಮನೆ ಬರೋದು ಮಾತನಾಡೋದು. ಇಷ್ಟೆಲ್ಲ ಹೈ ಪ್ಯಾಕ್ ಆಗ್ಬೇಕು? ಇವತ್ತು ಇಂಡಿಯಾವರೆಗೆ ಹೋಗಿದ್ದು. ದ ಸೇಮ್ ಥಿಂಗ್ ಮಂಗಳೂರಿನ ಕೂಡ ಮರ್ಡರ್ ಆಗಿಲ್ವಾ? 4 ಜನ ಮರ್ಡರ್ ಆದ್ರು. ಯಾಕೆ ಹೈಪ್ ಆಗಲ್ಲ? ಬಿಕಾಸ್ ದರ್ ಇಸ್ ನೋ ಮುಸ್ಲಿಂ ಆಂಗಲ್ ಟು ಇಟ್. ವೆನ್ ಎವರ್ ಹಿಂದೂ ಹೆಣ್ಮಕ್ಳಿಗೆ ಯಾರಿಗೆ ಏನೇ ಆಗಿರಲಿ, ಎಲ್ಲಿ ಮುಸ್ಲಿಂ ಬಂದ್ರೆ ಮಾತ್ರ ಹಿಂದೂ ಪರ ಮಾತನಾಡೋದು. ಇಲ್ಲದ್ರೆ ಹಿಂದೂಗಳಿಗೆ ಏನಾದ್ರೂ ನಡೀತದೆ ಅವ್ರಿಗೆ. ಈಗ ಸಿಎಂ ಅವರು ಡಿ.ಸಿ.ಎಂ ಯಾಕೆ ಭೇಟಿ ಕೊಡಲಿಲ್ಲ? ಅಲ್ರಿ, ಅದು ಯು ಶುಡ್ ಆಸ್ಕ್ ದೆಮ್. ಅಲ್ರಿ, ಈಗ ನೋಡ್ರಿ, ಈಗ ನೀವು ಇದನ್ನ ನಾನು ಉತ್ತರ ಕೊಡೋದು ಅಲ್ಲ. ಕೇಳ್ರಿ, ಇದನ್ನ ನೀವು ಅವ್ರಿಗೆ ಕೇಳ್ಬೇಕು. ಬೇರೆ ಕಡೆ ಯಾಕೆ ಹೋಗ್ಲಂತ ನೀವು ಅವ್ರು ಫಸ್ಟ್ ಕೇಳ್ರಿ. ವಿ ಆರ್ ಈಕ್ವಲ್ ಟು ಎವ್ರಿಬಡಿ ನೋ. ಈ ವೈ ದೇ ಹ್ಯಾವ್ ನಾಟ್ ಕಮ್, ಐ ಆಮ್ ನಾಟ್ ಏಬಲ್ ಟು ಆನ್ಸರ್ ಇಟ್. ಓಕೆ, ನನಗೆ ಗೊತ್ತಿಲ್ರಿ. ಆದ್ರೆ ಇಫ್ ಯು ಆಸ್ಕ್ ಸಂಬಡಿ ಕ್ವಶ್ಚನ್, ಎಲ್ಲಿ ಹೋಗಿದ್ರೆ ನನ್ನ ಹತ್ರ ಮಾಹಿತಿ ಇಲ್ಲ. ವೆದರ್ ದೇ ಹ್ಯಾವ್ ಗಾನ್ ಆರ್ ನಾಟ್, ಐ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಶನ್. ಫಾರ್ ಮೀ ಎನಿ ಸಚ್ ಇನ್ಸಿಡೆಂಟ್ ಇಸ್ ಈಕ್ವಲ್ ಟು ಮೀ ಫ್ರಮ್ ಎ ಬಾಟಮ್ ಮೈ ಹಾರ್ಟ್. ಎಲ್ಲರಿಗೂ ಅಷ್ಟೇ ನೋವು ಇದೆ. ಅವ್ರು ಸುಮ್ಮನೆ ಈಗೇನು ಬರೋದು, ಕೂಗಾಡೋದು, ಹೋಗೋದು. ಅದಾದ್ಮೇಲೆ ಯಾರು ಹೋಗ್ತಾರೆ? ನಾವು ನೋಡಿಲ್ಲ ಅಂತ ಇನ್ಸಿಡೆಂಟ್ಗಳು ಎಷ್ಟಿದ್ದಾವೆ. ಲೆಟ್ ಅಸ್ ಬಿ ರಿಯಲಿಸ್ಟಿಕ್ ಆಗಿ ಮಾತಾಡೋಣ ಸರ್. ಲೆಟ್ ಅಸ್ ಬಿ ಫ್ರಾಂಕ್. ಸುಮ್ಮನೆ ಏನೋ ಬಂದತ್ತೆ ಕಾಜಿಗೆ ಏನೋ ಮಾತನಾಡೋದು, ಬರೀ ಮೈಲೇಜಿಗೆ ಮಾತನಾಡೋದು ನಾವು ನೋಡಿಲ್ಲ 22 ವರ್ಷದಿಂದ. ಈಗ ಹೇಳ್ದಲ್ಲ, ಮತ್ತೆ ಇದಕ್ಕೆ ಏನ್ ಮಾಡಿದ್ರು? 13 ಲಕ್ಷ ಹೆಣ್ಮಕ್ಳು ಮಿಸ್ಸಿಂಗ್ ಅದ್ರ ಬಗ್ಗೆ ಚರ್ಚೆ ಬೇಡ? ಮಾತನಾಡ್ತಾರೆ ಯತ್ನಾಳ್ ಸಾಹೇಬ್ರು, ಬರೋದು ನಮ್ಮ ವಿರುದ್ಧ ಮಾತನಾಡೋದು. ಏನೋ ಐ ರೆಸ್ಪೆಕ್ಟ್ ಹಿಮ್, ಬಟ್ ಜಸ್ಟ್ ಬಿಕಾಸ್ ಯು ವಾಂಟ್ ಟು ಸ್ಪೀಕ್ ಸಮಥಿಂಗ್ ಆಲ್ವೇಸ್. ನಮ್ಮ ಮನೆ ಹೆಣ್ಮಕ್ಳಿಗೆ ಏನಾದ್ರೇನು, ಸಂತೋಷ್ ಲಾಡ್ ಮನೆಯವ್ರಿಗಾದ್ರೇನು, ಆಯ್ತು ಯತ್ನಾಳ್ ಸಾಹೇಬ್ರೆ, ನಮ್ಮ ಮನೆ ಹೆಣ್ಮಕ್ಳಿಗೆ, ನಮ್ಮ ಫ್ಯಾಮಿಲಿಗೆ ಯಾರನ್ನಾದ್ರೆ ನಿಮ್ಗೆ ಅನುಕೂಲ ಆಗಿ ನಿಮ್ಗೆ ಖುಷಿ ಆಗ್ತದೆ ಆಗ್ಲಿ. ದಿಸ್ ವೇ ಯು ವಾಂಟ್ ಟು ಸ್ಪೀಕ್. In this is where we want to have a debate in politics. ಜನರು ಸಫರ್ ಆಗದಲ್ಲ ನೀವು. ನಾನು ಈಗ ಸಫರ್ ಯಾರು ನಾವ್ ಅಲ್ಲ ಬೆಳೆಸ್ಕೊಳ್ಳೋದು ಯಾರು ನೀವು ಹೇಳ್ರಿ. 2 ಅಂತ ಹೇಳ್ಬಿಟ್ರೆ ಹೇಳ್ರಿ ನೀವು. ಈಗ ನಾನು ನಿಮಗೆ ಉಲ್ಟಾ ಹೇಳ್ಬೋದಲ್ವಾ? ಎಲ್ಲ ಇಶ್ಯೂಸ್ಗಳು ಇಷ್ಟ ನೀವು ಒಯ್ಯೋದಲ್ಲ ನೀವು ಮೇಲೆ. ನಾನು ಐ ಕ್ಯಾನ್ ಆಲ್ಸೋ ಆಸ್ಕ್ ಕ್ವಶನ್ಸ್ when you have got right to ask questions. I will also ask the same questions, no? ಅಲ್ಲ ಸರ್, ನಿಮ್ ಕಾಂಗ್ರೆಸ್ ನಮ್ ಕಾಂಗ್ರೆಸ್ ಅಲ್ರಿ, ವಾಟ್ ಯು ಮೀನ್ ನಮ್ ಕಾಂಗ್ರೆಸ್ ಅಲ್ರಿ? ಅಲ್ಲಲ್ಲ ಅಲ್ರಿ, ಒಂದ್ ನಿಮಿಷ ಕೇಳ್ರಿ. ಅಲ್ರಿ ಒಂದ್ ನಿಮಿಷ ಅಲ್ರಿ ಅಲ್ರಿ ಅವ್ರ ಕೇಳ್ರಿ ನಿಮಿಷ. ಇಸ್ ಚಾಯ್ಸ್ ಅಲ್ರಿ, ಹಿಸ್ ಚಾಯ್ಸ್. ನೀವ್ ಅರ್ಥ ಮಾಡ್ಕ. ಬಿಕಾಸ್ ಇಸ್ ಹಿಸ್ ಚಾಯ್ಸ್. ವೈ ಇಸ್ ಇ ಡೂಯಿಂಗ್ ಇಟ್? ನೀವು ಅವ್ರನ್ನ ಕೇಳಿ. ಅಲ್ರಿ ನೋಡ್ರಿ, ಒಂದ್ ನಿಮಿಷ ಸರ್. ಆಯ್ತು, ನೀವ್ ಹೇಳಿದ ಅರ್ಥ ಆಯ್ತು. ಅಲ್ರಿ, ಅರೆಸ್ಟ್ ಆಗಿದ್ದಾನೆ, ಪ್ರೊಡ್ಯೂಸ್ ಮಾಡಿದ್ವಿ ಕೋರ್ಟ್ ನಲ್ಲಿ. ನೀವು ಅವನಿಗೆ ಕೇಳ್ಬೇಕಲ್ಲ, ಏನಪ್ಪ ಅರೆಸ್ಟ್ ಆಗಿದ್ದಾರೆ, ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಯಾಕೆ ಮಾಡ್ತಾ ಇದಾರೆ? ಐ ಕೆನಾಟ್ ಆನ್ಸರ್. ಇಫ್ ಇಸ್ ಡೂಯಿಂಗ್ ಸಮಥಿಂಗ್ ಲೈಕ್ ದಟ್, ಐ ಕೆನಾಟ್ ಆನ್ಸರ್. ಬಟ್ ಇಫ್ ಯು ಆರ್ ಆಸ್ಕಿಂಗ್ ಮೀ ಬೈ ರೂಲ್, ಬೈ ಲಾ, ವಿ ಹ್ಯಾವ್ ಆಕ್ಟೆಡ್ ಅಪಾನ್ ಇಟ್. ಅಂಡ್ ಅವ್ನಿಗೆ ಏನ್ ಶಿಕ್ಷೆ ಸಿಗಬೇಕು ಕಾನೂನಾಗಿ ಶಿಕ್ಷೆ ಸಿಗ್ತದೆ. ಐ ಆಲ್ಸೋ ಸೆಡ್ ಹಂಗಾದ್ರೆ ಎನ್ಕೌಂಟರ್. ಓಕೆ, ಎಲ್ಲರೂ ಬಂದು ಅಡ್ರೆಸ್ ಮಾಡೋದ್ರು. ಹೌ ಡು ಯು ಅವಾಯ್ಡ್ ಇಟ್ ಫ್ಯೂಚರ್? ಮೋದಿ ಇದಾರಲ್ಲ, IPC ಸೆಕ್ಷನ್ ಇಲ್ಲಿಂದ ಮಾಡ್ಬೇಕು, ಮಾಡ್ರಿ. ಒಂದು ಎನ್ಕೌಂಟರ್ ಆಕ್ಟ್ ಮಾಡ್ರಿ, ಒಂದು ಫಾಸ್ಟ್ ಟ್ರ್ಯಾಕ್ ತರ್ರಿ. ಫಾಸ್ಟ್ ಟ್ರ್ಯಾಕ್ ನಲ್ಲಿ ಮಾಡೋಣ. ಯಾರಿಂತ ಆಕ್ಟ್ಗಳು ಮಾಡಿದ್ದಾರೆ, ವಿಲ್ ಫೈಂಡ್ ಔಟ್ ಸಚ್ ಪೀಪಲ್, ಗೋ ಫಾರ್ ಎನ್ಕೌಂಟರ್, ಕ್ರಿಯೇಟ್ ಎನ್ ಎನ್ವೈರನ್ಮೆಂಟ್, ನೋ ರಾದರ್ ದನ್ ಕಮಿಂಗ್ ಆನ್ ಸ್ಪೀಕಿಂಗ್ ಆನ್ ಸಿಚುವೇಶನ್. ಬರೋದು ಹೇಳೋದು ಹೋಗ್ಬಿಡೋದ? ಹೌ ಡಸ್ ದ ಕಂಟ್ರಿ ರನ್? ಪಾಲಿಸೀಸ್ ಬೇಕು. IPC ಯಾರು ಮಾಡ್ತಾರ್ರಿ ಸ್ವಾಮಿ? ಅವ್ರು ಮಾಡ್ಲಿಲ್ಲ, ಯಾರು ಮಾಡಂದಾರೆ? ಅಲ್ರಿ, ದಟ್ಸ್ ವಾಟ್ ಐ ಮೀನ್ ಟೆಲಿಂಗ್ ಯು. ಅಲ್ರಿ, ವಿ ಆಲ್ ಶುಡ್ ಅಡ್ರೆಸ್ ಇಟ್. ನಾನು ಹೇಳಿದೆ, ಎಲ್ಲ ಪೊಲಿಟಿಕಲ್ ಪಾರ್ಟಿ ವಿ ಶುಡ್ ಕಮ್ ಟುಗೆದರ್ ಫಾರ್ ಸಚ್ ಥಿಂಗ್ಸ್, ನಾಟ್ ಬ್ಲೇಮ್. ಸಿಚುವೇಶನ್ ಬ್ಲೇಮ್ ಮಾಡಬಾರ್ದು ಅಂತ ನನ್ನ ವಾದ ಇರತಕ್ಕಂಥದ್ದು. ಸರ್, ಇದ್ರ ಜೊತೆಗೆ ಅದಕ್ಕೆ ದೇವೇಗೌಡರು ಅಂತಾರೆ, ಅದು ಮೋದಿ ಅವರು ಅದನ್ನ ಚಂಬನ್ನ ಅಕ್ಷಯ ಪಾತ್ರೆಯಾಗಿ ಕನ್ವರ್ಟ್ ಮಾಡಿದ್ದಾರೆ ಅನ್ನುವಂತ ದೇವೇಗೌಡರದು ಒಂದು ಅನಿಸಿಕೆ.
ದೇವೇಗೌಡ ನೋಡ್ರಿ, ಈಸ್ ಒನ್ ಆಫ್ ದ ಟಾಲೆಸ್ಟ್ ಲೀಡರ್ ನಮ್ಮ ಸ್ಟೇಟ್ನಲ್ಲಿ. ನಾವು ಅವ್ರ ವಿರುದ್ಧ ಮಾತನಾಡ್ತಕ್ಕಂಥದ್ದು ಅದೇ ಹೇಳಿದ್ನಲ್ಲ, ಐ ವಿಲ್ ನಾಟ್ ಗೋ ಆ್ಯಂಡ್ ಸ್ಪೀಕ್ ಆನ್ ಸಂಬಡೀಸ್ ಸ್ಟೇಟ್ಮೆಂಟ್. ಐ ಆಮ್ ಸ್ಟ್ರೇಟ್ ಅವೇ ಕಾಲಿಂಗ್ ಫಾರ್ ದಿ ಪ್ರೋಗ್ರಾಮ್ಸ್, ವಿಲ್ ಡಿಸ್ಕಸ್ ಒನ್ಲಿ ಅಬೌಟ್ ದ ಪ್ರೋಗ್ರಾಮ್ಸ್. ಈಗ ಹೇಳಿದ್ನಲ್ಲ, ಡಾಲರ್ ವರ್ಸಸ್ ರೂಪಾಯಿ ಮಾತನಾಡ್ತೀರಾ? ಯಾವ 58 ರೂಪಾಯಿ ಇರತಕ್ಕಂಥ ಡಾಲರ್ ಇವತ್ತು 84 ರೂಪಾಯಿ ಆಗಿದೆ. 27,000 ರೂಪಾಯಿ ಇರತಕ್ಕಂಥ ಬಂಗಾರ ಇವತ್ತು 71,000 ರೂಪಾಯಿ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ? ಹೂ ಇಸ್ ರೆಸ್ಪಾನ್ಸಿಬಲ್? In 2014, we were buying at 27 a gram of gold. We were buying at 27,000 rupees. It's at 71, 72. Who is responsible? Who is responsible? ಈ ಪ್ರಶ್ನೆ ಕೇಳೋದು ಉದ್ದೇಶ ಏನಂದ್ರೆ, ದೇವೇಗೌಡರು ಮೋದಿ ಅವರನ್ನ ವಿರೋಧದಾಗ ಅವರೇನೆ ಅಪೋಸಿಷನ್ ಹೇಳಿದಾಗಲೇ ಅವರು ಪ್ರೈಮ್ ಮಿನಿಸ್ಟರ್ ಆದ್ರೆ ನಾನು ದೇಶ ಬಿಡ್ತೀನಿ ಅನ್ನೋ ಹೇಳಿಕೆ ಕೊಟ್ಟಿರ್ತೀವಿ. ಇವತ್ತು ಅದನ್ನ ಆಕ್ಷೇಪಾತ್ರ ಅಂತಂದ್ರೆ how you defend it? Sir, I really don't want to defend or comment on it. The reason is because his choice. It is his choice. Now he has joined BJP. Obviously BJP ಪರವಾಗಿ ಮಾತಾಡಬೇಕು, BJP ಇಂದ ಹೊರಗೆ ಬರೋದು ವಿರುದ್ಧ ಮಾತಾಡ್ತಕ್ಕಂಥದ್ದು. This is how the structure of whole political game is all about. So ಅದ್ರ ಬಗ್ಗೆ ಮಾತಾಡಿದಾಗ I don't want to comment, because whatever it is, it's his stand. ಅವ್ರ ವಿಚಾರ, ಅವ್ರ ಪೊಲಿಟಿಕಲ್ ಐಡಿಯಾಲಜಿ ಅವ್ರ ಪರವಾಗಿದೆ. ಸೊ ಐ ರಿಯಲಿ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಇಟ್. ಸರ್, ಈ ಹಿಂದೆ MM ಕಲಬುರ್ಗಿ ಅವರು ಮತ್ತು ಗೌರಿ ಲಂಕೇಶ್ ಹತ್ಯೆ ಆಯ್ತು. ಆ ಪ್ರಕರಣಗಳು ಕೂಡ ಇನ್ನೂವರೆಗೂ ಬೆಳಕಿಗೆ ತನಿಖೆಗಳು ಪೂರ್ಣ ಆಗ್ತಾ ಇಲ್ಲ. ಈಗಲೂ ಕೂಡ ಮತ್ತೆ ಅಂತದೇ ಕೊಲೆ ಪ್ರಕರಣಗಳು ಆಗ್ತಾ ಇದ್ದಾವೆ. ಹೀಗಾಗಿ ಜನರಿಗೆ ಏನಾದ್ರೂ ವಿಶ್ವಾಸ ಉಳಿತಾ? ಅಲ್ಲ, ಈಗ ಗೌರಿ ಲಂಕೇಶ್ ಪ್ರಕರಣಗಳು ಈ ತರ ಆಗಿರ್ತದ. ಗೌರಿ ಲಂಕೇಶ್ ಆದ ಸಂದರ್ಭದಲ್ಲಿ ಇವ್ರ ಸ್ಟ್ಯಾಂಡ್ ಏನಿತ್ತು ಅವಾಗ? What was BJP stand? Sir, Congress stand ಏನಾಗಿದೆ? ಅಲ್ಲ, we are always neutral to everybody and equal to everybody. We don't politicize it. What we are trying to say is, yes, investigation is on. I really don't have much information as of today. Hands-on another information illa where I could tell you about it. But definitely the issue is, ಯಾವುದೇ ತರದಿಂದ issues ಗಳಾದಾಗ they politicize it. So which you also know it. ಅಲ್ಲ, ಈಗ ಏನಿದೆ ಸರ್, ಆ ಪ್ರಕರಣಗಳ ಸ್ಥಿತಿಗತಿ ಏನಿದೆ ಅಂದ್ರೆ, ಒಂದು ಯಾವುದೇ ಒಂದು ಕೊಲೆ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗೋದಿಲ್ಲ, ತನಿಖೆ ಪೂರ್ಣ ಆಗೋದಿಲ್ಲ, ಶಿಕ್ಷೆಗಳು ಆಗೋದಿಲ್ಲ ಅಂದಾಗೆ ಜನರಿಗೆ ವಿಶ್ವಾಸ ಉಳಿಯೋದಾದ್ರೆ ಹೆಂಗೆ? That question, I answered that question to you. Neither have got information as of now. I told you I don't have information as of now, so I can't exactly tell what is happening about it. ಈ ಹುಬ್ಳಿ ಕೊಲೆ ಪ್ರಕರಣ ಆದ್ರೆ ಏನಾದ್ರು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ? ಅಲ್ರಿ, ಅರೆಸ್ಟ್ ಆಗಿದ್ದಾರೆ. He's been put into judicial custody. ಸರ್, ಪ್ರತಿ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರೆ, ಶಿಕ್ಷೆ ಪ್ರಮಾಣದ ಬಗ್ಗೆ ವಿಚಾರ ಮಾಡ್ಬೇಕಾಗುತ್ತಲ್ಲ ಸರ್. ಅದು ಆಡಳಿತ ವ್ಯವಸ್ಥೆ ಆಗಿರ್ಬೋದು, ಕಾನೂನು ಆಗಿರ್ಬೋದು, ನ್ಯಾಯ ವ್ಯವಸ್ಥೆ ಆಗಿರ್ಬೋದು. ಆಯ್ತ್ರಿ, ಬಟ್ ವಾಟ್ ಯು ವಾಂಟ್ ಮಿ ಟು ಟೆಲ್ ಮೈ ಡಿಯರ್ ಬ್ರದರ್? ಯು ಆಸ್ಕ್ ಮಿ, ಐ ಗಿವ್ ಅನ್ ಇನ್ಫಾರ್ಮೇಶನ್. ಅರೆಸ್ಟ್ ಆಗಿದ್ದಾರೆ, ಜುಡಿಷಿಯಲ್ ಕಸ್ಟಡಿ ಆಗಿ ದಿ ಪ್ರೊಸೆಸ್ ಇಸ್ ದೇರ್ ಅಲ್ವಾ? ಸರ್, ಈಗ ಗ್ಯಾರಂಟಿಗಳ ಬಗ್ಗೆ ತಾವು ಹೇಳ್ತಿದ್ರಿ, 5 ಗ್ಯಾರಂಟಿಗಳು. ಆದ್ರೆ ಇದು ಚುನಾವಣೆ ಇರೋದು ರಾಜ್ಯ ಸರ್ಕಾರದ ಚುನಾವಣೆಯಲ್ಲಿ, ಕೇಂದ್ರ ಸರ್ಕಾರದ ಚುನಾವಣೆ ಇರಬೇಕಾದ್ರೆ ಈಗ 5 ಗ್ಯಾರಂಟಿಗಳು ಬೇರೆ ರಾಜ್ಯ ಸರ್ಕಾರಕ್ಕೆ ಮಾತ್ರ ಸೀಮಿತ ಆಗಿತ್ತು. ಅದನ್ನು ಅವರು ಹೇಳಿದ್ರು, ನೀವು ಮಾತ್ರ ಯಾಕೆ ಮಾಡಿದ್ರಿ? ಕೇಂದ್ರ ಸರ್ಕಾರದ ಬಗ್ಗೆ ನೀವು ಹೇಳ್ರಿ, ಇದು ಚುನಾವಣೆ ಇರೋದು ರಾಜ್ಯ ಸರ್ಕಾರದಲ್ಲ, ಕೇಂದ್ರ ಸರ್ಕಾರ. ಹೆಂಗ್ ಎಫೆಕ್ಟ್ ಆಗುತ್ತೆ? ವಿ ಆರ್ ಹ್ಯಾಂಡ್ ಇನ್ ಗ್ಲವ್ಸ್. ಬೇಸಿಕಲಿ ನಾವು ಏನ್ ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ಕಾಂಗ್ರೆಸ್ ಮಾಡಿದೆ, ಅದೇ ರೀತಿಯಾದ ರಿಪ್ಲಿಕಾ ನಮ್ಮ ಸೆಂಟ್ರಲ್ ಕೂಡ ಮಾಡಿದ್ವಿ. ಇಟ್ ಇಸ್ ಮಚ್ ಮೋರ್ ಬಿಗರ್ ವಾಲ್ಯೂಮ್ ದನ್ ವಾಟ್ ವಿ ಆರ್ ಗಿವಿಂಗ್. ಸೊ ವಿ ಆರ್ ಆಸ್ಕಿಂಗ್ ದಮ್ ದಸ್ ವಾಟ್ ವಿ ಆರ್ ಗಿವನ್, ವಾಟ್ ವಿ ಆರ್ ಪ್ರಾಮಿಸ್. ನಾವೇನ್ ಪ್ರಾಮಿಸ್ ಮಾಡಿದ್ವಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ, ಅದೇ ರೀತಿಯಾದಂಥ ಪ್ರಾಮಿಸ್ ನಾವು ಸೆಂಟ್ರಲ್ ಕೂಡ ಮಾಡ್ತಾ ಇದ್ವಿ. ಓಟ್ ಕೊಡಿ ಅಂತ ಕೇಳ್ತಾ ಇದ್ವಿ. ದಟ್ಸ್ ವಾಟ್ ಇಸ್ ಅವರ್ ಮ್ಯಾನಿಫೆಸ್ಟೋ ಅಲ್ಲ. ಈಗ ಅದಾನಿಯವ್ರು 11 ಲಕ್ಷ ಆದಾಯ ಆಗಿದೆ. ನಾವು ವರ್ಷಕ್ಕೆ 5 ವರ್ಷಕ್ಕೆ ನಮ್ಮ ಸರ್ಕಾರ ಇಲ್ಲಿ 3 ಲಕ್ಷ ಕೋಟಿ ಬಡವರು ಕೊಡ್ಬೇಕಂತ ಇದೀವಿ. ಅದಾನಿಯವ್ರ ಆದಾಯ ಇರ್ತಕ್ಕ 11 ಲಕ್ಷ ಕೋಟಿ. ಅದು ಇಲ್ಲಿಂದ ದುಡ್ಡು ಹೋಗಿದೆ? 11 ಲಕ್ಷ ಕೋಟಿ ಆದಾಯ ಇಲ್ಲಿಂದ ದುಡ್ಡು ಹೋಗಿರೋದು? ಯು ಪ್ರೈವೇಟೈಸ್ಡ್ ಎವ್ರಿಥಿಂಗ್. ಸೊ ವೇರ್ ಡಿಡ್ ಅದಾನಿ ಮೇಕ್ 11 lakh crores? ಸಾರಿ, ನಿನ್ನೆ ಅಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದರು. ಕಾಂಗ್ರೆಸ್ ಎಲ್ಲ ಗ್ಯಾರಂಟಿ ಇದೆ, ಕಾಂಗ್ರೆಸ್ ನಲ್ಲಿ ಬದುಕಿಗೆ ಗ್ಯಾರಂಟಿ ಇಲ್ಲ. ಈ ಭಾಷಣದ ಸಾರಾಂಶ ಕೇಳ್ಬಿಟ್ರೆ, ಇಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಸಾಯ್ತಾ ಇದಾರೆ, ಹೆಣ್ಮಕ್ಳಿಗೆ ಭದ್ರತೆ ಇಲ್ಲ. ಇದೆ, ಅದು ಒಳ್ಳೆ ಪಾಯಿಂಟ್ ಹೇಳಿದೆ. ಹೆಣ್ಮಕ್ಳಿಗೆ ಭದ್ರತೆ ಇದೆ ಅಂತ ಹೇಳಿದ್ರಲ್ಲ. 21-22ನೇ ಸಾಲಿನ NCRB ರಿಪೋರ್ಟ್ ನೋಡ್ರಿ. 2014 ತೆಗೆದೇ ಬಿಟ್ಟಾರ ಅವರು. NCRB ರಿಪೋರ್ಟ್ ಪ್ರಕಾರ 13,13,000 ಹೆಣ್ಮಕ್ಳು ಕಾಣೆಯಾಗಿದ್ದಾರೆ. 13,13,000 ವುಮೆನ್ ಗರ್ಲ್ಸ್ ಕಾಣೆಯಾಗಿದ್ದಾರೆ, ನಾಪತ್ತೆ ಆಗಿದ್ದಾರೆ ಈ ದೇಶದಲ್ಲಿ. ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ. ಗುಜರಾತ್ನಲ್ಲಿ ಎವ್ರಿ ಡೇ 6 ರೇಪ್ಸ್ ಇದೆ ಆವರೇಜ್. ನಾನು ಹೇಳ್ತಕ್ಕಂಥ ಪೇಪರ್ ಚೆಕ್ ಮಾಡಿ ನೋಡ್ರಿ. ಇದ್ರ ಬಗ್ಗೆ ಮಾತನಾಡ್ತಾರೆ ನೋಡ್ರಿ. ಮೋದಿ ಸಾಹೇಬರು ಈಗ ಏನಂತಂದ್ರೆ, ಈ ಹಸ್ ವೇ ಟು ಸೇ. ನಾವು ಬಹಳಷ್ಟು ಕೂಡ ಹೇಳ್ತೀವಿ, ಐ ನೋ ಈಸ್ ಒನ್ ಆಫ್ ದ ಮೋಸ್ಟ್ ಬ್ರಿಲಿಯಂಟ್ ಅಂಡ್ ವೆರಿ ಇಂಟೆಲಿಜೆಂಟ್ ಪ್ರೈಮ್ ಮಿನಿಸ್ಟರ್ ಅಂತ ನಾವು ತಾವೆಲ್ಲ ಪ್ರತಿಪಾದನೆ ಮಾಡ್ತೀವಿ. ಒಂದು ದಿವಸ ಮಾಧ್ಯಮದವ್ರು ಮಾತನಾಡಬೇಕು, ಅಡ್ರೆಸ್ ಮಾಡಬೇಕು, ಅಲ್ಲಿ ಗುರ್ತಾಗುತ್ತಲ್ಲ. ಈ ತರ ಬರೋದು ಹೇಳೋದು, ಅದಕ್ಕೆ 24 ತಾಸು ಈಗ ಟಿವಿ ತೆಗಿಯಂಗಿಲ್ಲ, ನೀವು ಯಾವ್ದೊಂದು ಆ್ಯಪ್ ಓಪನ್ ಮಾಡಂಗಿಲ್ಲ, ನೀವು ಯಾವುದೇ ಒಂದು ಆ್ಯಪ್ ಓಪನ್ ಮಾಡಿದ್ರೆ ಅವ್ರದೇ ಫೋಟೋ ಬರ್ಬೇಕು. ಈ ತರ ಪಬ್ಲಿಸಿಟಿ ಮಾಡಿಸ್ಕೊಂಡು ಸುಮಾರು ಗೌರ್ಮೆಂಟ್ ಆಫ್ ಇಂಡಿಯಾದ 6,500 ಕೋಟಿ ಖರ್ಚು ಮಾಡಿದ್ದಾರೆ. ಕೋವಿಡ್ ಆದ್ಮೇಲೆ ಒಂದು ಆಸ್ಪತ್ರೆನೂ ಕಟ್ಟಿಲ್ಲ.
ಕೋವಿಡ್ ಆದ್ಮೇಲೆ ಒಂದು ಆಸ್ಪತ್ರೆನೂ ಕಟ್ಟಲಿಲ್ಲ, ಒಂದು ಸ್ಟೇಡಿಯಂ ಕಟ್ಕೊಂಡ್ರು, ಸ್ವಂತ ಹೆಸರು ಮೇಲೆ ಸ್ಟೇಡಿಯಂ ಕಟ್ಕೊಂಡ್ರು, 3,000 ಕೋಟಿ ಇಂಥ 100 ಹೇಳ್ಬೋದು ನಾನು. ಬಟ್ ವಾಟ್ ಟು ಕಮೆಂಟ್ ಆನ್ ಇಟ್, ಬಿಕಾಸ್ ವಿ ಹ್ಯಾವ್ ಗಾಟ್ ಲಿಮಿಟೆಡ್ ರಿಸೋರ್ಸಸ್, ಲಿಮಿಟೆಡ್ ಇದೆ, ದೇ ಹ್ಯಾವ್ ಗಾಟ್ ಹ್ಯೂಜ್ ಮನಿ, ದೇ ಆರ್ ಸ್ಪೆಂಡಿಂಗ್ ಮನಿ ಲೈಕ್ ವಾಟರ್, ದೇ ಕ್ಯಾನ್ ರೇಸ್ ಮನಿ, ದ ಬಿಸ್ನೆಸ್ ಪೀಪಲ್ ಆರ್ ಬಿಹೈಂಡ್ ದೆಮ್. ರಾಹುಲ್ ಗಾಂಧಿ ಅವ್ರ ಇಮೇಜ್ ನ ಟ್ರಾನ್ಸ್ ಮಾಡಕ್ಕೆ, ಡ್ಯಾಮೇಜ್ ಮಾಡಕ್ಕೆ ಒಂದು 10,000 ಜನ 20,000 ಜನ ಕುತ್ಕೊಂಡು ಕೆಲಸ ಮಾಡ್ತಾರೆ. ಬಟ್ ದಿಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಸೊ ಇದು ಪರ್ಸನಲಿ ಮೋದಿ ಅವ್ರ ಸಾಹೇಬ್ರಿಗೆ ಬೆನಿಫಿಟ್ ಬಿಟ್ರೆ ಅಟ್ ಲಾರ್ಜ್ ಬಿಜೆಪಿಗೂ ಇಲ್ಲ, ಕಂಟ್ರಿಗೂ ಇಲ್ಲ. ಇಫ್ ಯು ವಾಂಟ್ ಡಿಬೇಟ್ ವಿ ಕ್ಯಾನ್ ಡಿಬೇಟ್ ಆನ್ ಇಟ್. ಬರೀ ಯಾವ್ದನ್ನ ಒಂದು ಇಶ್ಯೂ ತಗೊಂಡು ಮಾತಾಡಿ ನಾನು ಮಾತಾಡ್ತೀನಿ, ಬಿಕಾಸ್ ಆಸ್ಕ್ ಮಿ ಎನಿ ಕ್ವೆಶ್ಚನ್ಸ್ ಐ ಕ್ಯಾನ್ ಆನ್ಸರ್. ಬಟ್ ದೇರ್ ಇಸ್ ನೋ, ದೇ ಡೋಂಟ್ ವಾಂಟ್ ಟು ಡಿಬೇಟ್ ಆನ್ ಇಟ್. ಈಗ ಜಿ ಡಿ ಪಿ ಬಗ್ಗೆ ಮಾತನಾಡ್ತಾರಾ? ಬಾಂಗ್ಲಾದೇಶ್ ಪರ್ ಕ್ಯಾಪಿಟಲ್ ಇನ್ಕಮ್, ಇಂಡಿಯಾದ ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಮಾತನಾಡ್ತಾರಾ? ಅಥವಾ UPA 1 UPA 2ಗೆ ಪ್ರೋಗ್ರೆಸ್ ಮಾಡ್ಕೊಂಡು ಲಾಸ್ಟ್ 10 ವರ್ಷದ ನಾವು ಕಂಪೇರ್ ಮಾಡಿ ಮಾತನಾಡೋಣ? ಏನ್ ಮಾತನಾಡಕ್ಕೆ ಏನ್ ಬೇಕಲ್ಲ? ಇವೇನು ವೈಟ್ ಅಂಡ್ ಬ್ಲಾಕ್ ಕೂತ್ಕೊಂಡು ಮಾತನಾಡ್ತಾರೆ? ಏನಿಲ್ಲ, ಮೋದಿಗೆ ಓಟ್ ಹಾಕ್ರಿ, ದೇಶ, ಪಾಕಿಸ್ತಾನ, ಮುಸಲ್ಮಾನ, ಅಫ್ಘಾನಿಸ್ತಾನ, ಇವೇ ಬಿಟ್ಟರೆ ಬೇರೆ ಪ್ರಶ್ನೆಗಳೇನಿದಾವೆ? ರಾಮ ಮಂದಿರ, is there anything else apart from this? ಇಷ್ಟಾದ್ರೂ ಕೂಡ ಜನ ಬೆಂಬಲ ಇದೆ ಅನ್ನೋ people, you can mislead people, no? You can mislead people. They are good at it. They are misleading people. What else you have got? EVM tamper ಮಾಡೋದು, mislead ಮಾಡೋದು, elections rig ಮಾಡೋದು. What else he has done last 10 years? The amount of time what he has spent on politics. The amount of time what he has spent on politics. ಮೋದಿ ಸಾಹೇಬರು ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಪ್ರತಿ ಸ್ಟೇಟ್ ಎಲೆಕ್ಷನ್ಗೆ 30 ಟೈಮ್ 40 ಟೈಮ್ ಅವರೇ ಬರ್ತಾರೆ. ಕಳೆದ 10 ವರ್ಷದಿಂದ ಅವರೇ ಕ್ಯಾಂಪೇನ್, ಅವರೇ ಸ್ಟಾಂಪ್ ಕ್ಯಾಂಪೇನ್. ಅವರು ಗ್ರಾಮ ಪಂಚಾಯತಿಗೆ ಅವರೇ, ತಾಲೂಕ್ ಪಂಚಾಯತಿಗೆ ಅವರೇ, ಜಿಲ್ಲಾ ಪಂಚಾಯತಿಗೆ ಅವರೇ, ಪಾರ್ಲಿಮೆಂಟ್ಗೆ ಅವರೇ. ದ ಅಮೌಂಟ್ ಆಫ್ ಟೈಮ್ ಈ ಸ್ಪೆಂಡಿಂಗ್ ಹೆಂಗ್ರಿ ನಡೀತದೆ ದೇಶ? ಇಷ್ಟೆಲ್ಲ